ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ SKB ಮೈ ಡಿಯರ್ ಫ್ರೆಂಡ್ಸ್. ಸೊ ನಾನಿವಾಗ ಚಿಕ್ಕಬಳ್ಳಾಪುರ ನಿಯರ್ಲಿರುವಂಥ ಪ್ಲೇಸಸ್ ನೋಡೋಕೆ ಹೋಗ್ತಾ ಇದ್ದೀನಿ. ಏನಿಲ್ಲ, ಸುಮ್ಮನೆ ಖಾಲಿಯಾಗಿ ಕೂತಿದ್ದೆ, ಟೈಮ್ ಕೂಡ ಇತ್ತು. ಸೊ ಹಾಗಾಗಿ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಮಾತ್ರ ಹೋಗ್ತಾ ಇಲ್ಲ, ನನ್ನ ಜೊತೆ ನನ್ನ ವೈಫು ಮತ್ತು ನನ್ನ ಗೆಳೆಯ ರಾಜೇಶ್, ನಾವು 3 ಜನನೂ ಕೂಡ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಇವಾಗ ನಂದಿಲ್ಸ್ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಆಲ್ರೆಡಿ 1:30 ಆಗ್ಬಿಟ್ಟಿದೆ. ಪರವಾಗಿಲ್ಲ, ಬೆಳಗ್ಗೆ ಹೋಗ್ಬೇಕಾಗಿತ್ತು. ಇವನಿಗೆ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದೆ, ಬಟ್ ಇವನು ಡ್ಯೂಟಿನಲ್ಲಿ ಇದ್ದ. ಈ ಕಡೆ ಸೈಡ್ ಬರೋ ಅಷ್ಟೊತ್ತಿಗೆ ಈ ಟೈಮ್ ಆಗೋಯ್ತು. ಇವಾಗ ನಾವು ನಂದಿಲ್ಸ್ಗೆ ಹೋಗೋಣ. ಅಲ್ಲಿಂದ ಈಶಾ ಫೌಂಡೇಶನು, ಇಲ್ಲಾಂತ ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ ಒಂದಿದೆ. ಅದ್ರಲ್ಲಿ ನೀರಿದೆಯೋ ಇಲ್ಲೋ ಗೊತ್ತಿಲ್ಲ, ರಿವ್ಯೂ ಕೂಡ ಏನು ಚೆಕ್ ಮಾಡಿಲ್ಲ. ಚೆಕ್ ಮಾಡಿಕೊಂಡು ಅಲ್ಲೇನಾದ್ರು ನೀರಿಗಿರಿದ್ರೆ ಆ ಪ್ಲೇಸ್ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಬರೋಣ. ಸೊ ಬನ್ನಿ, ಇವಾಗ ನಾವು ನಂದಿಲ್ಸ್ ಕಡೆ ಪಯಣ ಸಾಗಿಸೋಣ. ನೋಡಿ ಬಂದಿದ್ದೀವಿ, ಎಲ್ಲ ಹೋಗ್ತಾ ಇದ್ದೀವಿ ಒಳಗಡೆ ಎಂಟ್ರಿಗೆ. ಕಾರ್ ಪಾರ್ಕಿಂಗ್ ಮಾಡಿದ್ದಾಯಿತು. ಸಿಕ್ಕಾಬಟ್ಟೆ ಕಾರ್ಗಳಿದ್ದಾವೆ. ನಾವು ಬರೋ ಟೈಮಲ್ಲೆಲ್ಲ ಬೈಕ್ಗಳಲ್ಲಿ ಬರ್ತಾಯಿದ್ದು, ನಾವು ಕೂಡ ಬೈಕಲ್ಲೇ ಬರ್ತಾಯಿದ್ದೋ. ಆದರೆ ಇವಾಗೆಲ್ಲ ಕಾರ್ಗಳೇ ಬೇಜಾನ್ ಕಾರ್ಗಳಿವೆ. ಎಲ್ಲ ಒಂಥರ ಅಪ್ಡೇಟ್ ಕೂಡ ಮಾಡಿಬಿಟ್ಟಿದ್ದಾರೆ ಇಲ್ಲೆಲ್ಲ. ನೋಡಿ, ಇವಾಗ ಟಿಕೆಟ್ ಕೌಂಟ್ರೆಲ್ಲ ಇಲ್ಲೇ ಮಾಡಿಬಿಟ್ಟಿದ್ದಾರೆ. ಟಿಕೆಟ್ ಕೌಂಟ್ರು ಮತ್ತು ಹೆಲ್ಮೆಟ್ ಕೌಂಟ್ರು ಮತ್ತು ಐಸ್ ಕ್ರೀಮ್ ಪಾರ್ಲರು ಎಲ್ಲ ಇಲ್ಲೇ ಇದೆ. ಹಾಂ, ಕ್ಯಾಶ್ ಎಷ್ಟು? ಪಾರ್ಕಿಂಗ್ ಕಾರ್ ಇದೆ 120, 3 ಮೆಂಬರ್. ತೋರಾಜ್ ಇಲ್ಲ, ಅದನ್ನೇ ಕೊಡ್ತಾರೆ. ಟಿಕೆಟ್ ಕೌಂಟರ್ 3 ಜನದಿಂದ 120 ಕಾರ್ ಸೇರಿ. ಕಾರ್ಗೆಷ್ಟು? ಕಾರ್ಗೆ 20, 3 ಜನಕ್ಕೆ 100 ರೂಪಾಯಿ. ನೋಡಿ, ಕಾರ್ ಪಾರ್ಕಿಂಗ್ ಎಲ್ಲ ಏನು ಗಿಜಿ ಅಂತೈತೆ. ಮೆಟ್ಲು ಮಾತ್ರ ಚೇಂಜ್ ಮಾಡಿಲ್ಲ, ಅದೇನೆ. ಎಂಟ್ರಿ ಆಗೋಣ ಇವಾಗ. ಇಲ್ಲೆಲ್ಲ ಒಂದು ಸ್ವಲ್ಪ ಹಗ್ಗ ಕಟ್ಬಿಟ್ಟವ್ರೆ. ರೆಡಿ 3 ಹರಿದು ಕೊಟ್ರು. ನಮ್ಮನ್ನ ಹೇಳಿ ವೆಲ್ಕಮ್ ಮಾಡೋದಕ್ಕೋಸ್ಕರ ಟಿಕೆಟ್ ಇಲ್ಲಂತನ. ಎಂಟ್ರಿ ಆಗೋಣ ಇವಾಗ. ನಂದಿಗಿರಿ ಧಾಮ ಮುಖ್ಯ ಪ್ರವೇಶ. ಇದು ಸನ್ರೈಸ್ ವ್ಯೂ ಪಾಯಿಂಟು. ಏನು ಬೇಕು? ಓಹ್ ಹೌದಾ, ಹಾಂ. ಪ್ಲಾಸ್ಟಿಕಲ್ಲಿ ಏನು ತೊಗೊಂಡು ಹೋಗಿರುವಂತಪ್ಪ, ಒಳ್ಳೆ ವಿಷಯ. ಬಾಟ್ಲಲ್ಲಿ ಇಲ್ಲೇ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಅದು ಪೇಪರ್ ಲೇಸ್ ಗೀಸಿದ್ರೆ ಅದಕ್ಕೆ ಬೇರೆ ಪೇಪರ್ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ ಲೇಸು ಪ್ಲಾಸ್ಟಿಕ್ ಕವರ್ ಇರ್ತಾನೆ, ಪ್ಲಾಸ್ಟಿಕ್ ಇದೆ, ಅದಕ್ಕೆ ಇನ್ನೇನು ಪೇಪರ್ ಕೊಡಬೇಕು. ಪ್ಲಾಸ್ಟಿಕ್ ಬಾಟ್ಲೇನೋ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಓಕೆ, ಒಂಥರ ಒಳ್ಳೆ ವಿಷಯ, ಚೆನ್ನಾಗಿದೆ. ಏನಿದು ಇದೆಲ್ಲ ಒಂಥರ, ಇದೆಲ್ಲ ಹೊಸ್ದಾಗಿ ಮಾಡಿಬಿಟ್ಟವ್ರೆ. ಫಸ್ಟೆಲ್ಲ ಇರಲಿಲ್ಲ. ಅಂದರೆ ನಾನು ಬರೋದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಅದಾದಮೇಲೆ ಎಷ್ಟೋ ಜನ ಬಂದಿರ್ತಾರೆ. ನಾನು ಅದಲ್ಲ, ಇವಾಗ ಎಲ್ಲ ಬರ್ತಾ ಇರೋದು. ಸೊ ಒಳಗಡೆ ಎಂಟ್ರಿ ಆದಮೇಲೆ ನಿಮಗೇನೋ ಟಾಯ್ಲೆಟ್ ಬೇಕು ಅಂದರೆ ಅದು ಕೂಡ ಇಲ್ಲಿ ರೈಟ್ ಸೈಡಲ್ಲಿದೆ. ಇಲ್ಲಿ ಕೊಳ ಇದೆ ರಾಜೇಶ, ಬಾ ಕೊಳ ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಶುದ್ಧ ಕುಡಿಯುವ ನೀರು ಕೂಡ ಇದೆಯಂತೆ. ಆ ಕಡೆಯಿಂದನ ಈ ಕಡೆಯಿಂದನ ಬಾ ರಾಯೇಶ, ಹಿಂಗೋಗಿ ಹಂಗೆ ಬರೋದು. ಸರೋವರ, ಅಮೃತ ಸರೋವರ ಅಂತ ಇದು. ದಿಸ್ ಇಸ್ ಅಮೃತ ಸರೋವರ. ಇದ್ರ ಬಗ್ಗೆ ಮಾಹಿತಿ ಏನಾರು ಬೇಕಂತಂದರೆ, ಈ ಅಮೃತ ಸರೋವರದ ಬಗ್ಗೆ ಚೋಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಈ ಅಮೃತ ಸರೋವರ ಇದು 10 mm ಇದ್ದು ಕಪ್ಪು ಕಲ್ಲುಗಳಿಂದ ನಿರ್ಮಿಸಲಿದ್ದಾರೆ. ಕಪ್ಪು ಕಲ್ಲಿಂದ ಕಟ್ಟಿದಾರಂತೆ. 32 ಮೆಟ್ಲುಗಳನ್ನ ಹಾಕೋರಂತೆ ಮೇಲ್ಗಡೆಯಿಂದ ಕೆಳಗಡೆ ತನಕ. ಯಾವ ಇಯರ್ಲಿ ಇದು ರೆಡಿ ಮಾಡಿರೋದು ಅಂತ ಅನ್ನೋದೇನು ಮೆನ್ಷನ್ ಮಾಡಿಲ್ಲ. ನೋಡಿ, ಇದೆ ಅಮೃತ ಸರೋವರ. ಅಲ್ಲೊಂದು ಸಣ್ಣದೊಂದು ಫಿಶ್ ಕೂಡ ಇದೆ. ಸಣ್ಣಕ್ಕೇನಿಲ್ಲ, ಒಂದು ಮೀಡಿಯಮ್ ಆಗೇ ಇದ್ದೇನೆ. ಅದು ಬಿಟ್ಟರೆ ಇನ್ನೇನಿಲ್ಲ.
32 ಮೆಟ್ಲುಗಳು ಮೇಲಿಂದ ಕೆಳಗಡೆ ತನಕ. ಮಳೆ ಬಂದು ನೀರು ಬಿದ್ದು ಎಲ್ಲ ಫುಲ್ಲೆಲ್ಲ ಗಲೀಜಾಗ್ಬಿಟ್ಟೈತೆ. ಹೋಗ್ಬೋದು, ಹಿಂಗೆ ಹೋಗ್ಬೋದು, ಆ ಕಡೆಯಿಂದನೂ ಹೋಗ್ಬೋದು. ಆಹಾ, ಇದೆಲ್ಲ ಮುಟ್ಟಿ ಇದೆಲ್ಲ ಇವಾಗ ನಾವು ಫೀಲ್ ಮಾಡಬೇಕು ಅಂತಂದರೆ ಚಿಕ್ಕಮಂಗ್ಳೂರು ಮಡಿಕೇರಿ ಸೈಡೇ ಹೋಗ್ಬೇಕು. ಈ ಥರ ಪಾಚಿ ಕೂಡ ಫೀಲ್ ಮಾಡ್ಬೇಕಂತಂದರೆ ಒಂಥರ ಚೆನ್ನಾಗಿರುತ್ತೆ ಇವೆಲ್ಲ. ಓ, ಚೇರೆಲ್ಲ ಚೆನ್ನಾಗಿ ಮಾಡೋರೆ, ಅದ್ರ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಯಾಕೆಂದರೆ ಮಳೆ ಬಂದಿರೋ ಕಾರಣದಿಂದ ಕೆಳಗಡೆ ನಡೆಯೋದೇ ಕಷ್ಟ ಆಗ್ಬಿಟ್ಟೈತೆ. ನಾವು ಸೈಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಇವಾಗ ಮುಂದೆ ಹೋಗೋಣ ಗೈಸ್. ಇವಾಗ ನೀವು ನೋಡ್ತಾ ಇದ್ದೀರಾ ಹತ್ತಕ್ಕಾಗದಂತೆ ನರಳಾಡ್ಕೊಂಡು ಹತ್ತವಳೆ ಬೆಟ್ಟನ. ಲಾಸ್ಟ್ ಅಲ್ಲಿಂದ ಇಲ್ಲಿ ಗಂಟೆ 2 ಸಲ ಕೂತ್ಕೊಬಿಟ್ಲು. ಅಲ್ಲ ಹೊತ್ತು ವಯಸ್ಸ ನಾವು ಬಂದಾಯ್ತು ಆಲ್ರೆಡಿ ಇಲ್ಲಿ ಗಂಟನೆ. ಫಸ್ಟ್ ಇಲ್ಲಿ ಗಂಟ ಬರ್ತಿದ್ದ ಗೊತ್ತಾ, ಬೈಕಲ್ಲಿ ಎಲ್ಲ ಇಲ್ಲಿ ಗಂಟ ಬಿಟ್ಟು ಅಲ್ಲಿ ಮುಂದೆ ನಿಲ್ಸ್ಕೊತಾ ಇದ್ದೋ. ಇದೆಲ್ಲ ಒಂಥರ ಫೋಟೋ ತೆಗಿಯೋದಕ್ಕೆ ಜಾಗ, ಫೋಟೋ ಶೂಟು ಅದನ್ನು ಮಾಡ್ಕೊಳ್ಳೋರಿಗೆ ಈ ಜಾಗ. ಬಾ ಇಲ್ಲಿ ಕೂತ್ಕೊ ಆರಾಮಾಗಿ. ನಂದಿ ಹಿಲ್ಸಲ್ಲಿ ಈ ಜಾಗ ಗೊತ್ತಿಲ್ಲ ಅಂತ ಅನ್ನೋರೇ ಇಲ್ಲ, ಎಲ್ಲರೂ ಗೊತ್ತಿರುತ್ತೆ. ಇದು ಯಾವುದೋ ರಾಜಾಹುಲಿ ಮೂವಿನಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗು ಎಲ್ಲ ಇಲ್ಲೇ ಸೆಟ್ ಥರ ಹಾಕ್ಬಿಟ್ಟು ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಎಲ್ಲ ಇದೇ ಥರನೇ ಐತೆ, ಎಲ್ಲ ಗೊತ್ತಿಲ್ಲ. ಇದ್ರ ಮೇಲೆ ಅಷ್ಟು ಜನಗಳೇನಿಲ್ಲ ಇವಾಗ. ಸೊ ಬನ್ನಿ ಆಮೇಲೆ ಔಟ್ ವಿಡಿಯೋ ಮಾಡ್ಕೊಳ್ಳೋಣ. ಎಲ್ಲ ಒಂಥರ ಬ್ರಿಡ್ಜು ಇಲ್ಲಿಂದ ಇಲ್ಲಿರ ಮೇಲೆ ಎಷ್ಟೋ ವರ್ಷಗಳಿಂದ ಹಂಗೆ ಸ್ಟೇಬಲ್ ಆಗಿ ಸಖತ್ತಾಗಿ ನಿಂತಿದೆ. ಇದು ಸೂಪರಾಗೈತೆ. ಇದೆಲ್ಲ ಬೆಳಗ್ಗೆ ಹೊತ್ತು ಬಂದುಬಿಟ್ರೆ ಫುಲ್ಲು ಫಾಗಲ್ಲಿ ತುಂಬಿ ಹರಿತಾ ಇರುತ್ತೆ. ಸೊ ಹಿಂದೆಗಡೆ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಬೆಟ್ಟದ ಮೇಲೆ ಹೋಗೋಣ. ಇವಾಗ ಇಲ್ಲೊಂದು ದೊಡ್ಡ ಆಲದ ಮರದಿಂದ ಹೀಗೆ ಸೀದಾ ಹೋದರೆ ನಂದಿ ಟೆಂಪಲ್ ಇದೆ ಇಲ್ಲಿ. ಸೊ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಹಾಗೆಯೇ ಆ ಕಡೆ ಇನ್ನೊಂದು ಬ್ರಿಡ್ಜ್ ಥರ ಇದೆ, ಆ ಬ್ರಿಡ್ಜ್ ಹತ್ರ ಹೋಗೋಣ. ಸೊ ಬನ್ನಿ. ನೀವು ನೋಡ್ತಾ ಇದ್ದೀರಾ ಟಿಪ್ಪೋ ಡ್ರಾಪ್, ಅಂದರೆ ನಂದಿ ಹಿಲ್ಸ್. ಇದಕ್ಕೆ ಇನ್ನೊಂದು ಹೆಸರು ಇದ್ದಿದ್ದೆ ಟಿಪ್ಪೋ ಡ್ರಾಪ್ ಅಂತ ಅಂದ್ಬಿಟ್ಟು. ನೋಡಿ ಇದೆಲ್ಲ ಫೇಮಸ್ ಬ್ರಿಡ್ಜ್ ಅಂತ, ಯಾಕಂದರೆ ಇದು ಬರೋಲ್ಲ ಆಲ್ಮೋಸ್ಟು ಇಲ್ಲೇ ಇದು ಮಾಡೋದು, ಫೋಟೋಸು ಆಳುಮೂಳು ಎಲ್ಲ ತೊಗೊಳೋದು. ಇವತ್ತು ಮೇಲ್ಗಡೆ ನೋಡ್ರಿ ಏನಪ್ಪ ಜನಗಳು ಕಮ್ಮಿ ಕಾಣಿಸ್ತಿದ್ದಾರೆ, ಕೆಳಗಡೆ ನೋಡ್ರಿ ಪಾರ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಈ ಬೆಟ್ಟ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಸ್ಟೇಟ್ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನ ಬೆಟ್ಟ ಬಂದು 4849 ಫೀಟ್ ಎತ್ತರದಲ್ಲಿದೆ. ಅಂದರೆ ಸಿಕ್ಕಾಪಟ್ಟೆ ಹೈಟು. ಇಲ್ಲಿ ಬೆಳಗಿನ ಜಾವ 7 ಗಂಟೆ 8 ಗಂಟೆಗೆ ಬಂದರೂ ಫಾಗೆಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಆ ಕ್ಲೌಡೆಲ್ಲ ಫುಲ್ಲು ತುಂಬ ಹೋಗ್ಬಿಟ್ಟಿರ್ತದೆ ಅಲ್ಲಿರುವಂಥ ಕ್ಲೌಡೆಲ್ಲ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಅಲ್ಲಿ ರೋಡ್ ಕೂಡ ನೋಡಿ ಹೊಸದಾಗಿ ಮಾಡಿರೋ ರೋಡ್ ಅಂತ ಹೇಳ್ತೀನಿ, ಒಂದು ಸ್ವಲ್ಪ ಅಗಲ ಇದೆ, ಅಗಲ ಇದೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಬೋರ್ಡು ನೋಡಿ, ಅಪಾಯ ಡೇಂಜರ್, ಇದನ್ನು ದಾಟಬೇಡಿ, ದಂಡ ವಿಧಿಸಲಾಗುತ್ತದೆ ಅಂತ ಬೇರೆ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ನೋಡಿ. ಯಾಕೆಂತಂದರೆ ಫುಲ್ಲು ಹಂಗೆ ಹೋಗ್ತಾ ಎಲ್ಲ ಡೌನ್ ಅದು, ಆದರೂ ಹೇಳಲ್ಲ ಕೇಳಲ್ಲ ಹೋಗ್ತಾನೆ ಇರ್ತಾರೆ. ಯಾಕೆಂದರೆ ಗಾಳಿ ಕೂಡ ಹೆವಿಯಾಗಿ ಬೀಸ್ತಾ ಇದೆ. ನಾವು ಇಲ್ಲಿ ನಾರ್ಮಲಾಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ದೂರಾಡ್ತಾ ಇದ್ದೀವಿ ಅಷ್ಟೊಂದು. ಆ ರೇಂಜಲ್ಲಿ ಗಾಳಿ ಬರ್ತೈತೆ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಬೋದು ನೀವು. ನಾನು ಮಾತಾಡೋಕ್ಕೂ ಬಿಡ್ತಾಯಿಲ್ಲ, ಗಾಳಿ ಹೋಗ್ತೈತಿ ಅಪ್ಪ, ನನ್ನ ಹಿಂದಕ್ಕೆ ತೊಳ್ತೈತೆ, ಆ ರೇಂಜಲ್ಲಿ ಗಾಳಿ ಇದೆ. ಸೊ ಬನ್ನಿ ಇವಾಗ ಇಲ್ಲಿಂದ ಗಾಳಿ ಆಗ್ತಾನೇ ಇಲ್ಲ. ತಿನ್ನೋಕೆ ಹೋಗೋಣ ಗೊತ್ತಾ, ಸಿಕ್ಕಾಬಟ್ಟೆ ಗಾಳಿ ನಂದಿ ನೋಡಿದಾಯ್ತು. ಸೊ ನಾವಿವಾಗ ಮೇಲ್ಗಡೆ ಬಂದಿದ್ದೀವಿ. ಇದೆಲ್ಲ ದೇವಸ್ಥಾನದ ಕಾಂಪೌಂಡ್ ಇದು ನೋಡಿ, ಇದೆಲ್ಲ ದೇವಸ್ಥಾನ. ಹಿಂದೆಗಡೆಯಿಂದ ಎಕ್ಸಿಟು ಯೋಗ ನಂದೀಶ್ವರ ಸ್ವಾಮಿ ದೇವಸ್ಥಾನ. ಒಳಗಡೆ ಇರುವಂಥ ದೇವರು ನೋಡಿ ಯೋಗ ನಂದೀಶ್ವರ ಸ್ವಾಮಿ. ಇಲ್ಲೇ ಏನೇನಿದೆ ನಂದಿ ಹಿಲ್ಸ್ದು ಅಂಚೆ ಕಚೇರಿ ಕೂಡ ಐತೆ. ಆಮೇಲೆ ಇದೇನಿದು ಸಣ್ಣದಾಗೇನು ಆಟಿಕೆಗಳು, ಏನು ರಾಜೇಶ್ ಅದೆಲ್ಲ ಆಟ ಸಾಮಾನುಗಳು, ಒಂಥರ ಮರದಿಂದ ಮಾಡಿರುವಂಥದ್ದು. ಪೋಸ್ಟ್ ಆಫೀಸ್ನ ಕಾಯುತ್ತಿರುವಂಥ ಈ ಹನುಮಂತನಿಗೆ ಜೈ. ಹನುಮಂತ ಧೂಮಪಾನ ನಿಷೇಧಿತ ಪ್ರದೇಶ ನೋಡ್ಕೊಬಿಟ್ರಪ್ಪ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ ವ್ಯೂ ಇದು. ರಾಶಿ ಇಲ್ಲಿ ಮಳೆ ಬಂದರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಕಣ. ಹಿಂದೆಗಡೆ
ಯಾವ್ಯಾವ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಆರೋ ಮಾರ್ಕ್. ಇಲ್ಲಿ ಬಂದರೆ ತಿಂಡಿ ತಿನಿಸು ಕೂಡ ಸಿಗುತ್ತದೆ. ಐ ಥಿಂಕ್ ಆಲ್ಮೋಸ್ಟ್ ಹೈಯೆಸ್ಟ್ ಪ್ರೈಸ್ ಐ ಎಕ್ಸ್ಪೀರಿಯನ್ಸ್. ಸೊ ಇಲ್ಲೊಂದು ಹೋಟೆಲ್ ಕೂಡ ಇದೆ, ಮಯೂರ ಹೋಟೆಲ, ಮಯೂರ ಫೈನ್ ಟಾಪ್ ರೆಸ್ಟೋರೆಂಟ್ ಅಂತ ಇದು. ಸೊ ಅದ್ರೊಳಗಡೆಯಿಂದ ಹೋದರೆ ಅದ್ರೊಳಗಡೆಯಿಂದ ವ್ಯೂ ಎಲ್ಲ ಸಿಗುತ್ತೆ ಆ ಕಡೆ ಹಿಂದೆ ಕಡೆಗೆ. ನಾನು ಹೇಳಿದ್ದು ಎಲ್ಲಿ ಗೊತ್ತಾ, ಇಲ್ಲಿ ಅಲ್ಲಿಂದ ಹೋಗ್ಬೋದು ಅಂತ. ನಾನು 2 ಐತೆ ಅಂತ ಹೇಳಿದ್ದು ಅದೇನೆ, ಅದೊಂದೇ ಅಲ್ಲ. ಇಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಕೇಂದ್ರದಿಂದ ಬಸ್ ಕೂಡ ಬಂದಿದೆ ಅವ್ರಗಳ ಕಡೆಯಿಂದ. ಬ್ಲ್ಯಾಕ್ ಕಲರ್ ತಾರ್ ಹೋಟೆಲ್ಲು. ನಡಿ ಒಳಗಡೆ ನಡಿ, ತಿನ್ರಿ. ಸೊ ಇವಾಗ ನೀವು ನೋಡ್ತಾ ಇದ್ರೆ ಇದು ಹೊಸ್ದಾಗಿ ಮಾಡಿರುವಂಥದ್ದು. ಇದು ಕೂಡ ಸಾಕತ್ತಾಗೈತೆ. ಏನೋ ಒಂಥರ ಆರ್ಟ್ ಮಾಡಿದ್ದಾರೆ. ಮರ ಬೆಳೆಸಿ ಗಿಡ ಮರ ಬೆಳೆಸಿ ಮತ್ತು ನಾಡು ಉಳಿಸಿ ಅಂತ ಏನೇನೋ ಬರ್ದವ್ರೆ. ಸೊ ಅಲ್ಲಿ ನೋಡಿ, ಅಲ್ಲಿ ಕೈ ಇದೆ, ಸಾಕಾಗೈತೆ. ಸುತ್ತ ಮರ ಬೆಳೆದೋಡು ಕೆಳಗಡೆ ಕೈ, ಅದು ಕೂಡ ಸಾಕಾಗವ್ರೆ. ರೆಡ್ ಕಲರ್ದೇ ಟಿಪ್ಪು ಅರಮನೆ ಅಂತ ಅಂದ್ಬಿಟ್ಟು, ಬೇಸಿಗೆ ಶಿಬಿರ ಅಂತಂದರೆ ನಂದಿ ಹಿಲ್ಸಲ್ಲಿರೋದು ಇದೇನೆ ಟಿಪ್ಪುದು. ಸೊ ಇಲ್ಲಿ ನಿಮಗೆ ವಾಟರ್ ಬಾಟಲ್ ಅಲೌಡ್ ಇರೋದಿಲ್ಲ ಒಳಗಡೆಗೆ. ನೀವು ಅಲ್ಲಿ ನೋಡ್ತಾ ಇರೋ ಬಸ್ ಬಂದ್ಬಿಟ್ಟು ಅಲ್ಲಿ ನಿಮ್ಮನ್ನ ಪಿಕಪ್ ಮಾಡಿಕೊಂಡು ಫುಲ್ ಟಾಪ್ ಕರ್ಕೊಂಡೋಗಿ ಬಿಡುತ್ತೆ, ನಡೆಯೋಕ್ಕಾಗಲ್ಲ ಅಂತ ಅನ್ನೋರಿಗೆ. ಸೊ ಇಲ್ಲಿಗೆ ನಂದಿ ಹಿಲ್ಸ್ ಟ್ರಿಪ್ ಮುಗೀತು. ಸೊ ನಾವಿವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ ನಂದಿ ಹಿಲ್ಸಿಂದ. ನಮ್ಮ ಪಯಣ ರಿಟರ್ನ್ ಗೋ ಟು ಹೋಮ್. ಫೈನಲ್ ಆಗಿ ನಂದಿ ಹಿಲ್ಸ್ನ ನೋಡಿಕೊಂಡು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ಒಳ್ಳೊಳ್ಳೆ ಗಾಳಿ ತೊಗೊಂಡು ನಾವಿವಾಗ ನಮ್ಮ ಪಯಣನ ಮನೆ ಕಡೆ ಬೆಳೆಸ್ತಾ ಇದ್ದೀವಿ. ಚಿಕ್ಕಮಂಗ್ಳೂರು ಸೈಡ್ ಹೋಗೋಣ ಅಂತ ಅಂದ್ಕೊಂಡು ಟೈಮ್ ನೋಡಿದ್ರೆ 4:15 ಆಗೋಯ್ತು. ಶ್ರೀನಿವಾಸ ಸಾಗರ ಡ್ಯಾಮ್ ಓಪನ್ ಮಾಡಿ ನೋಡಿದೆ, ಬಟ್ ಇಲ್ಲೂ ಕೂಡ ಒಂದಿಬ್ಬರು ಸಿಕ್ಕಿದ್ರು. ಅವರು ಅಲ್ಲಿ ನೀರಿಲ್ಲ ಏನಿಲ್ಲ, ಹೋಗೋದು ವೇಸ್ಟು ಅಂತ ಹೇಳಿದ್ರು. ಸೊ ಹಂಗಾಗಿ ಇನ್ನೇನಕ್ಕೆ ನೆಕ್ಸ್ಟ್ ಟೈಮ್ ಎಲ್ಲರೂ ಹೋಗೋಣ, ನಮ್ಮ ಮೈಸೂರು ಸೈಡ್ ಒಳ್ಳೊಳ್ಳೆ ಡ್ಯಾಮ್ಗಳಿದೆ, ಒಳ್ಳೊಳ್ಳೆ ಫಾಲ್ಸ್ಗಳಿದ್ದಾವೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಈಗ ನಾವು ಮನೆ ಸೈಡು ನಮ್ಮ ಪಯಣನ ಬೆಳೆಸ್ತಾ ಇದ್ದೀವಿ. ಸೊ ಈ ವಿಡಿಯೋ ನೋಡಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು. ಬೈ ಬೈ, ಸಿ ಯು.